ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಈ ಯೂಟ್ಯೂಬ್ ಚಾನಲಲ್ಲಿ ಏನೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ಈ ಕೃಷಿ ಇಲಾಖೆಯಿಂದ ಒಂದೊಳ್ಳೆ ಆದೇಶ ಬಂದಿದೆ ಫ್ರೆಂಡ್ಸ್. ಅದು ಏನಂತ ಅಂದರೆ, ನಮ್ಮ ಈ ಕೃಷಿ ಜಮೀನಿನಲ್ಲಿ ಅಂದರೆ ನಾವು ಉಳುಮೆ ಮಾಡುವಂಥ ನಮ್ಮ ಈ ಕೃಷಿ ಭೂಮಿಯಲ್ಲಿ ನಾವು ಏನೇನೆಲ್ಲ ಯೂಸ್ ಮಾಡ್ತೀವಿ, ಯಂತ್ರೋಪಕರಣಗಳನ್ನ ಬಳಸುವಂತಹ ಯಂತ್ರೋಪಕರಣಗಳ ಖರೀದಿಗೆ 90% ನಮಗೆ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ. ಸಬ್ಸಿಡಿ ಕೊಡೋದಕ್ಕೋಸ್ಕರ ಇವಾಗ ಅರ್ಜಿಯನ್ನು ಕೂಡ ಬಿಟ್ಟಿದ್ದಾರೆ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ವಿಷಯದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಅರ್ಜಿ ಸಲ್ಲಿಸೋದು ಹೇಗೆ, ಅದರಿಂದ ನಮ್ಗೆ ಏನೇನು ಯೂಸ್ ಆಗುತ್ತೆ, ಅದರಲ್ಲಿ ನಾವು ಯಾವ್ಯಾವ ಉಪಕರಣಗಳನ್ನ ತೊಗೋಬೋದು, ಅಂದರೆ ಯಂತ್ರೋಪಕರಣಗಳು ಸಿಗುತ್ತೆ ನಮಗೆ. ಅದಕ್ಕೆ ಬೇಕಾಗಿರುವಂತಹ ಅಂದರೆ ಆ ಅರ್ಜಿ ಸಲ್ಲಿಸೋದಕ್ಕೆ ನಮಗೆ ಬೇಕಾಗಿರುವಂತಹ ದಾಖಲೆಗಳಾದರೂ ಯಾವ್ಯಾವು ಅಂತೇಳಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಇನ್ಫಾರ್ಮೇಷನ್ ನಿಮಗೆ ಪೂರ್ತಿಯಾಗಿ ಅರ್ಥ ಆಗಬೇಕು ಅಂತ ಅಂದರೆ ಮೊದಲಿನಿಂದ ಕೊನೆಯವರೆಗೂ ಈ ವಿಡಿಯೋನ ನೋಡಿ. ನಾನು ಏನು ಹೇಳ್ತೀನಿ ತಿಳ್ಕೊಳ್ಳಿ, ಆವಾಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಡೀಟೇಲಾಗಿ. ಇಲ್ಲ ಅಂತಂದರೆ ಅರ್ಧಂಬರ್ಧ ಅರ್ಥ ಆಗುತ್ತೆ, ಅದರಿಂದ ನಿಮಗೇನೂ ಅರ್ಥ ಆಗೋದಿಲ್ಲ. ಓಕೆನಾ? ಆ್ಯಂಡ್ ಫಸ್ಟ್ ಟೈಮ್ ನಾನು ಈ ವಿಡಿಯೋನ ನೋಡ್ತಿರೋರು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಓಕೆನಾ? ಬನ್ನಿ ಫ್ರೆಂಡ್ಸ್, ತಿಳ್ಕೊಳ್ಳೋಣ ಏನೇನು ನಮಗೆ ದಾಖಲೆ ಬೇಕು ಮತ್ತು ಇದರಿಂದ ನಮ್ಗೆ ಏನೇನು ಯಂತ್ರೋಪಕರಣ ಸಿಗುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಕೃಷಿ ಇಲಾಖೆಯಿಂದ 2024 ಮತ್ತು 2025ನೇ ಅಡಿಯಲ್ಲಿ ನಾವು ಹೇಳೋದಾದರೆ ಸಹಾಯಧನ ಅಂತ ಹೇಳಿ ಇವಾಗ ಕೊಡ್ತಾ ಇದ್ದಾರೆ. ಸೊ ಈ ಸಹಾಯಧನದ ನಮಗೆ ಈ ಯೋಜನೆಯು ನಮಗೆ ನಾವೇನೇನೆಲ್ಲ ಯೂಸ್ ಮಾಡ್ತಿದ್ದೀವಿ ಅಂದರೆ, ಇವಾಗ ಹೊಲಕ್ಕೆ ನಾವೆಲ್ಲ ಏನೇನು ಯೂಸ್ ಮಾಡ್ತೀವಿ, ಜಮೀನಿಗೆ ಮಿನಿ ಟ್ರ್ಯಾಕ್ಟರು, ಟಿಲ್ಲರು, ಪವರ್ ವೀಡರ್ ಸೇರಿದಂತೆ ನಮ್ಗೆ ಬೇರೆ ಬೇರೆ ಥರದಾದಂಥ ಯಂತ್ರೋಪಕರಣಗಳನ್ನ ಪರ್ಚೇಸ್ ಮಾಡೋದಕ್ಕೆ ಅದರಲ್ಲೂ ಸಬ್ಸಿಡಿ ಅನ್ನೋ ದರದಲ್ಲಿ ಸಹಾಯಧನದ ಸೌಲಭ್ಯಕ್ಕಾಗಿ ಅರ್ಜಿಯನ್ನು ಬಿಟ್ಟಿದ್ದಾರೆ. ಓಕೆನಾ? ಸೊ ಈ ಕೃಷಿ ಯಾಂತ್ರೀಕರಣ ಮತ್ತು ಈ ಕೃಷಿ ಸಂಸ್ಕರಣೆ ಅಂತ ಅನ್ನೋದು ಈ ಒಂದು ಯೋಜನೆಯಡಿ ಸಾಮಾನ್ಯ ವರ್ಗದ ರೈತರಿಗೆ, ಅಂದರೆ ನಾವು ಈ ಮಿಡಲ್ ಕ್ಲಾಸ್ ಪೀಪಲ್ ಅಂತ ಏನಿರ್ತಾರಲ್ಲ, ಸೊ ಅಂಥ ರೈತರಿಗೆ ಅಂದರೆ ಮಿಡಲ್ ಕ್ಲಾಸ್ ಪೀಪಲ್ ಅವ್ರಿಗೆ 50% ಮತ್ತು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗದ ರೈತರಿಗೆ 90% ಸಹಾಯಧನನ ಕೊಡ್ತಾ ಇದ್ದಾರೆ. ಸೊ ನಾವು ಈ ಸೂಕ್ಷ್ಮ ನೀರಾವರಿ ಯೋಜನೆಯಡಿ ಮತ್ತು ಈ ತುಂತುರು ನೀರಾವರಿ ಘಟಕಗಳಿಗೆ ಎಲ್ಲ ವರ್ಗದ ರೈತರಿಗೆ 90% ಸಹಾಯಧನನ ಕೊಡ್ತಿದ್ದಾರೆ ನಮ್ಮ ಕೃಷಿ ಇಲಾಖೆಯವರು. ಓಕೆನಾ? ನಮ್ಮ ಈ ಕೃಷಿ ಇಲಾಖೆಯವರೇ ಈ ಥರ ನಮ್ಮ ಈ ರೈತರ ಪಂಗಡದವರಿಗೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗಬೇಕು, ನಮ್ಮ ಈ ಕೃಷಿ ಬಂದ್ಬಿಟ್ಟು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಇವಾಗ ಈ ಥರ ಮಾಡ್ತಿದ್ದಾರೆ. ಓಕೆನಾ? ಅಂತಂದರೆ ಇವಾಗಿನ ರೈತರು ತುಂಬ ಕ್ರಮೇಣ ಕಡಿಮೆ ಆಗ್ತಾ ಬರ್ತಿರೋದ್ರಿಂದ ಈ ರೀತಿಯಾದಂತಹ ಒಂದು ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ. ನಮ್ಮ ಈ ಕೃಷಿ ಇವಾಗ ಜಮೀನು ಇರೋರು ಕೂಡ ಜಮೀನನ್ನು ನಾವು ಇವಾಗ ಯಾರೂ ಸಾಕಷ್ಟು ಜನ ಇವಾಗ ಬಿತ್ತನೆ ಮಾಡ್ತಿಲ್ಲ, ಏನು ಮಾಡ್ತಿಲ್ಲ ಅಂತ ಹೇಳಿ ನಮಗೆ ಇದೊಂದು ಸೌಲಭ್ಯವನ್ನು ಕೊಡ್ತಿದ್ದಾರೆ. ದಯವಿಟ್ಟು ಯಾರೆಲ್ಲ ಜಮೀನಿದೆ ದಯವಿಟ್ಟು ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಹಾಗಾದರೆ ಇಷ್ಟೆಲ್ಲ ನಮಗೆ ಸಹಾಯಧನ ಸಿಗಬೇಕಾದ್ರೆ ನಮಗೊಂದು ಪ್ರಶ್ನೆ ಬರುತ್ತೆ ರೈತರಿಗೆ. ಏಕೆಂದರೆ ರೈತರು ಕೆಲವೊಬ್ಬರು ಓದಿದ್ದಾರೆ, ಕೆಲವೊಬ್ರು ಓದಿಲ್ಲ ಅಲ್ವಾ? ಸೊ ಇದು ಓದು ಬರಹ ಬರುತ್ತೆ ಬರಲ್ಲ ಅನ್ನೋ ಪ್ರಶ್ನೆ ಅಲ್ಲ. ಆದರೆ ನಮ್ಮ ಈ ಅರ್ಜಿ ಸಲ್ಲಿಸೋದು ಹೇಗಪ್ಪ ಅಂತ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ಯಾಕಂತಂದರೆ ನಮ್ಮ ಈ ಹೊರಗಡೆ ಓಡಾಡುವಂತಹ ಜನಗಳಿಗಾದರೆ ಗೊತ್ತಿರುತ್ತೆ ಯಾವ ರೀತಿ ಅರ್ಜಿ ಹಾಕಬೇಕು, ಏನು ಎತ್ತಂತ ಗೊತ್ತಿಲ್ಲ ಅಂದರೂ ಅಟ್ಲೀಸ್ಟ್ ತಿಳ್ಕೊತೀವಿ. ಆದರೆ ರೈತರ ಅಂತ ಅನ್ನೋರಿಗೆ ಅವ್ರಿಗೆ ಹೊರಗಡೆ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ ಅಂತಂದರೆ ಅವರು ಹೇಗೆ ಅರ್ಜಿ ಹಾಕೋದು ಅಂತ ಅನ್ನೋದು ಗೊತ್ತಿರೋದಿಲ್ಲ. ಅಲ್ಲಿನ ಕೃಷಿ ಇಲಾಖೆಯವರು ಅವ್ರಿಗೆ ಹೇಳಬೇಕು, ಇಲ್ಲಾಂದರೆ ಅಕ್ಕಪಕ್ಕದ ಮನೆಯವರು, ಇಲ್ಲಾಂದರೆ ಅಕ್ಕಪಕ್ಕದ ಕೃಷಿ ಜಮೀನನ್ನು ಮಾಡ್ತಾರಲ್ಲ, ಸೊ ಅಂಥವರು ಅವ್ರಿಗೆ ಹೇಳಿದ್ರೆ ಓಕೆ ಅರ್ಥ ಆಗುತ್ತೆ. ಓಕೆ, ಇಂಥ ಕಡೆ ಹೋಗಿ ಅರ್ಜಿ ಹಾಕಿದ್ರೆ ನಮ್ಗೆ ಇದರಿಂದ ಸೌಲಭ್ಯ ಆಗುತ್ತೆ, ಇದರಿಂದ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡು ನಂತರ ಹೋಗಿ ಭೇಟಿ ಮಾಡ್ತಾರೆ. ಸೊ ಅರ್ಜಿ ಹೇಗಾಗೋದು ಅಂತ ಹೇಳಿ ಚಿಂತೆ ಮಾಡ್ತಾರೆ. ಸೊ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೇಗಂತ ಹಾಕೋದು ಅಂತ ಹೇಳಿ, ಈಗಂತ ಅರ್ಜಿ ಹಾಕಬೇಕು ಅಂತ ಹೇಳಿ. ಸೊ ಇಂಟ್ರೆಸ್ಟ್ ಇರೋವಂಥ ರೈತರು, ಅಂದರೆ ಆಸಕ್ತಿ ಇರೋವಂಥ ರೈತರು ಅರ್ಜಿಗಳನ್ನು ಸಂಬಂಧಪಟ್ಟಂತಹ ನಿಮ್ಮ ಒಂದು ಏರಿಯಾಗಳಲ್ಲಿ, ನಿಮ್ಮ ಒಂದು ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರಗಳಿಗೆ, ನಿಮ್ಮ ಒಂದು ನಿಯರ್ ಬೈ ಏರಿಯಾದಲ್ಲಿ ರೈತರದ್ದು ಅಂತಲೇ ಒಂದು ಕೆಲವೊಂದು ಕೇಂದ್ರಗಳಿರುತ್ತೆ. ಓಕೆನಾ? ಅಗ್ರಿಕಲ್ಚರ್ದ ಕೇಂದ್ರ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ಒಮ್ಮೆ ಭೇಟಿ ಮಾಡಬೇಕಾಗತ್ತೆ. ಸೊ ಅಲ್ಲಿ ಹೋಗಿ ಅರ್ಜಿಗಳನ್ನ ಪಡೆದು ಸಬ್ಸಿಡಿ ದರದಲ್ಲಿ ಯಂತ್ರಗಳನ್ನು ಖರೀದಿಸಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿ ನಿಮ್ಗೆ ಅರ್ಜಿಯನ್ನು ಕೊಟ್ಬಿಟ್ಟು ಅಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು ಮೊದಲು.
ಓಕೆನಾ. ಸೊ ನಮ್ದು ಈ ಥರ ಜಮೀನಿದೆ, ನಮಗೆ ಈ ಥರ ಯಂತ್ರಗಳು ಬೇಕಾಗಿದೆ ಅಂತ ಹೇಳಿ ನೀವು ಅರ್ಜಿಯನ್ನು ಕೊಟ್ಟು ಮೊದಲು ರಿಜಿಸ್ಟ್ರನ್ನ ಮಾಡಿಸ್ಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ನಮ್ಗೆ ಇನ್ನೊಂದು ಕ್ವಶನ್ ಬರುತ್ತೆ, ಏನಂತಂದರೆ ನಾವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರೆ ಯಾವೆಲ್ಲ ಯಂತ್ರಗಳು ನಮಗೆ ಸಿಗುತ್ತೆ, ಅಂದರೆ ಸಬ್ಸಿಡಿ ದೊರೆಯುತ್ತೆ, ನಮಗೆ ಯಾವೆಲ್ಲ ಯಂತ್ರೋಪಕರಣಗಳು ಸಬ್ಸಿಡಿ ದೊರೆಯುತ್ತೆ ಅಂತ ಹೇಳಿ. ಸೊ ನಾನಿವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವೆಲ್ಲ ಯಂತ್ರೋಪಕರಣಗಳು ನಮಗೆ ಸಬ್ಸಿಡಿಯ ದರದಲ್ಲಿ ಸಿಗುತ್ತೆ ಅಂತ ಹೇಳಿ. ಓಕೆನಾ. ಸೊ ಬನ್ನಿ ಫ್ರೆಂಡ್ಸ್, ಕೇಳಿಸ್ಕೊಳ್ಳೋಣ. ಸೊ ಮಿನಿ ಟ್ರ್ಯಾಕ್ಟರ್ ಸಿಗುತ್ತೆ, ಇಲ್ಲಿ ಪವರ್ ಟಿಲ್ಲರ್ ಸಿಗುತ್ತೆ, ಕಳೆ ಕೊಚ್ಚುವಂತಹ ಯಂತ್ರ ಸಿಗುತ್ತೆ, ಅಂದರೆ ರೋಟ್ರಿ ಅಂತ ಹೇಳ್ತೀವಲ್ಲ, ಸೊ ಅದು ಸಿಗುತ್ತೆ, ಪವರ್ ವೀಡರ್ ಸಿಗುತ್ತೆ, ರೋಟೋವೇಟರ್ ಸಿಗುತ್ತೆ, ಪವರ್ ಸ್ಟ್ರೇಯರ್ ಸಿಗುತ್ತೆ, ಡೀಸೆಲ್ ಪಂಪ್ ಸೆಟ್ ಸಿಗುತ್ತೆ. ಅಂತಂದರೆ ಡೀಸೆಲ್ ಪಂಪ್ ಸೆಟ್ ಅಂತಂದರೆ ಲೈಕ್ ಔಷಧಿ ಎಲ್ಲ ಹೊಡಿತೀವಲ್ವ, ಸೊ ಇವಾಗ ಬೆಳೆ ಕೀಟನಾಶಗಳೆಲ್ಲ ನಾವು ಬಳಸ್ತೀವಲ್ವ, ಸೊ ಅದಕ್ಕೆ ಒಂದು ಪಂಪ್ ಸೆಟ್ ಬೇಕಾಗುತ್ತೆ, ಅದಕ್ಕೆ ನಾವು ಡೀಸೆಲ್ ಪಂಪ್ ಸೆಟ್ ಅಂತೀವಿ. ಮೋಟೋ ಕರಟಗಳಿಗೆ ಸಿಗುತ್ತೆ, ಫ್ಲೋರೋ ಮಿಲ್ ಸಿಗುತ್ತೆ, ಮಿನಿ ರೈಸ್ ಮಿಲ್ ಸಿಗುತ್ತೆ, ರಾಗಿ ಕ್ಲೀನಿಂಗ್ ಯಂತ್ರ ಸಿಗುತ್ತೆ, ಚಿಲ್ಲಿ ಪೌಡರಿಂಗ್ ಯಂತ್ರ ಸಿಗುತ್ತೆ, ಮೋಟಾರ್ ಚಾಲಿತ ಸಣ್ಣ ಎಣ್ಣೆಗಾಣದ ಯಂತ್ರ ಸಿಗುತ್ತೆ. ಇಷ್ಟೆಲ್ಲ ಯಂತ್ರಗಳು ನಮಗೆ ನಾವು ಖರೀದಿಸ್ಬೋದು. ಅಂತಂದರೆ ಸಬ್ಸಿಡಿ ದರದಲ್ಲಿ ನಾವು ಕೃಷಿ ಇಲಾಖೆಯಿಂದ ಸಹಾಯಧನನ ನಾವು ಪಡ್ಕೋಬೋದು ಫ್ರೆಂಡ್ಸ್. ಸೊ ಈಗ ಇಷ್ಟೆಲ್ಲ ಯಾವ್ಯಾವೆಲ್ಲ ಯಂತ್ರಗಳು ಸಿಗುತ್ತೆ ಅಂತ ಹೇಳಿ ಗೊತ್ತಾಯಿತು ನಮಗೆ. ಆದರೆ ನಮ್ಗೆ ಈ ಯಂತ್ರಗಳೆಲ್ಲ ಸಿಗಬೇಕಾದ್ರೆ ನಮಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಲ್ವ. ಸೊ ಈ ಅರ್ಜಿಗಳನ್ನ ಸಲ್ಲಿಸಬೇಕಾದ್ರೆ ನಮ್ಗೆ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಅದರಲ್ಲೂ ಕೆಲವೊಂದು ಕಡ್ಡಾಯವಾಗಿ ನಾವು ಇಂತಹ ದಾಖಲೆಗಳನ್ನ ಕೊಡಲೇಬೇಕು. ಅಂತಹ ದಾಖಲೆಗಳು ಯಾವ್ಯಾವ ಅಂತ ಅಂದರೆ ಆಧಾರ್ ಕಾರ್ಡ್ ಕೊಡಬೇಕು, ಬ್ಯಾಂಕ್ ಪಾಸ್ಬುಕ್ ಕೊಡಬೇಕು, ನಮ್ಮದು ರೇಷನ್ ಕಾರ್ಡ್ ಕೊಡಬೇಕು, ನಮ್ಮದು ಫೋಟೋನ ಕೊಡಬೇಕಾಗುತ್ತೆ. ಪಾಸ್ಪೋರ್ಟ್ ಫೋಟೋ ಅಂತಂದರೆ ಪಾಸ್ಪೋರ್ಟ್ ಫೋಟೋನ ಕೊಡಬೇಕಾಗತ್ತೆ. ಜಮೀನಿನ ಪಾಣಿ ಕೊಡಬೇಕಾಗುತ್ತೆ. ನಾವು ಯಾವ ಒಂದು ಕೃಷಿ ಜಮೀನು ಅಂತ ಹೇಳಿ ತೋರಿಸ್ತೀವಲ್ವ, ಸೊ ಅಲ್ಲಿಂದ ಪಾಣಿಯನ್ನು ಕೊಡಬೇಕು. ಮತ್ತು ಅದ್ರ ಜೊತೆ 100 ರೂಪೀಸ್ದು ಬಾಂಡ್ ಪೇಪರನ್ನು ಕೊಡಬೇಕಾಗತ್ತೆ. ಏನಕ್ಕೆ ಅಂದರೆ ನಮ್ಗೆ ಈ ಯಾವ್ಯಾವ ಯಂತ್ರಗಳು ಬೇಕು ಅಂತ ಹೇಳಿ ನಾವು ಅಪ್ಲೈ ಮಾಡಿರ್ತೀವಲ್ವ, ಸೊ ಅದನ್ನಲ್ಲಿ ಅವ್ರು ಮೆನ್ಷನ್ ಮಾಡ್ತಾರೆ, ಆ ಒಂದು ಬಾಂಡ್ ಪೇಪರ್ನಲ್ಲಿ ಇಂತಹ ದಿನದಂದು ಇಂತಹ ಯಂತ್ರಗಳನ್ನ ನಾವು ಕೊಡ್ತಾಯಿದ್ದೀವಿ ಅಂತ ಹೇಳಿ. ಸೊ ಹಾಗಾಗಿ 100 ರೂಪೀಸ್ದು ಒಂದು ಬಾಂಡ್ ಪೇಪರ್ನ ಕೊಡಬೇಕಾಗತ್ತೆ. ಸೊ ಫ್ರೆಂಡ್ಸ್, ಇಂತಿಷ್ಟು ಮಾಹಿತಿ ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಹೇಳಿದ್ದೀನಿ. ಸೊ ನಿಮಗೆ ಇದ್ರ ಬಗ್ಗೆ ಇನ್ನೂ ಮತ್ತಷ್ಟು ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನಿಮ್ಮ ಒಂದು ನಿಯರ್ ಬೈ ಇರೋಂತಹ ಒಂದು ರೈತ ಸಂಪರ್ಕ ಕೇಂದ್ರ ಅಂತ ಹೇಳ್ತೀವಿ, ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಂತ ಹೇಳ್ತೀವಿ. ಅಂದರೆ ನಮಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಏನು ಹೇಳ್ತೀವಲ್ವ, ಸೊ ಅಲ್ಲೋಗಿ ನೀವು ಅವ್ರನ್ನ ಮೀಟ್ ಮಾಡ್ಬೋದು, ಅವ್ರನ್ನ ಭೇಟಿ ಮಾಡ್ಬೋದು. ನಿಮಗೆ ಈ ಒಂದು ಕೃಷಿ ಇಲಾಖೆಯ ಬಗ್ಗೆ ಸಂಪೂರ್ಣವಾದಂತಹ ಇನ್ನೂ ಮತ್ತಷ್ಟು ಮಾಹಿತಿಯನ್ನು ಅವ್ರು ನಿಮಗೆ ಕೊಡ್ತಾ ಇದ್ದಾರೆ. ಓಕೆನಾ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಷಯ ಗೊತ್ತಾದ ಮೇಲೆ ನಿಮ್ಮ ರೈತರು ಯಾರ್ಯಾರೆಲ್ಲ ಇದ್ದಾರೆ, ಅಥವಾ ನಿಮ್ಮ ಒಂದು ಅಕ್ಕಪಕ್ಕದ ಊರುಗಳಲ್ಲಿ ಅಥವಾ ನಿಮ್ಮ ಊರಲ್ಲೇ ಆಗಿರಬಹುದು, ಯಾರಾದರೂ ಇದ್ದರೆ ದಯವಿಟ್ಟು ಇದನ್ನ ತಿಳಿಸ್ಕೊಡಿ. ಓಕೆನಾ. ಸೊ ಇದರಿಂದ ಅವ್ರಿಗೆ ಮತ್ತಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ. ಸೊ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ, ಮರಿಬೇಡಿ. ಓಕೆನಾ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.